ನಿನ್ನೆ ಗ್ಯಾರಂಟಿಗಳು ಬಡವರಿಗೆ ಮಾತ್ರ ತಲುಪಬೇಕು ಅಂತ ಹೇಳಿದ್ರಿ ಸರ್, ಪಾಸಿಬಲ್ ಇದೆಯಾ ಸರ್? ಅಲ್ಲ, ಅವರು ನಮ್ಮ ತುರುವೇಕೆರೆ ಶಾಸಕರು ಅವರು ಸಲಹೆ ಕೊಟ್ರು, ನೀವ್ ಯಾಕೆ ಬರೀ BPL ನವ್ರಿಗೆ ಕೊಡಬಾರ್ದು, ಬಡವರಿಗೆ ಅಂತ ಕಾರ್ಯಕ್ರಮ ಮಾಡಿದ್ದೀರಾ, ಅದಕ್ಕಾಗಿ BPL ನವ್ರಿಗೆ ಯಾಕೆ ಕೊಡಬಾರ್ದು ಅಂತ ಅವರು ಸಲಹೆಯನ್ನ ಮಾಡಿದ್ರು. ಹೌದಪ್ಪ, ನೀವು ಅದನ್ನ ನೀವೆಲ್ಲ ವಿರೋಧ ಪಕ್ಷದವರು ಆ ತರ ಸಲಹೆ ಕೊಡಿ, ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ಅಲ್ಲ, ವಾಲಂಟಿಯರ್ ಆಗಿ ಈಗಾಗ್ಲೇ ಬಹಳ ಜನ ಬಿಡ್ತಾ ಇದ್ದಾರೆ. ನಮಗೆ IT ರಿಟರ್ನ್ಸ್ ಫೈಲ್ ಮಾಡುವಂತವ್ರು, ಸರ್ಕಾರಿ ನೌಕರರು, ಅವರೆಲ್ಲರೂ ಕೂಡ ವಾಲಂಟಿಯರ್ ಆಗಿ ಬಹಳ ಜನ ಬಿಡ್ತಾ ಇದ್ದಾರೆ. ಅದನ್ನ ಮುಂದುವರೆದು ಬಡವರಿಗಾಗಿ ಅಂತ ಹೇಳಿ ಮಾಡ್ಬೇಕು ಅಂತ ಅವರು ಸಲಹೆಯನ್ನ ಕೊಟ್ಟಿದ್ದಾರೆ ನಮ್ಮ MT ಕೃಷ್ಣಪ್ಪನವರು. ಅದನ್ನ ನಾನು ಹೇಳಿದೆ, ನೋಡಿ ಇದ್ರ ಬಗ್ಗೆ ನೀವು ಸಲಹೆ ಕೊಡಿ, ವಿರೋಧ ಪಕ್ಷದವರೆಲ್ಲ ಸೇರಿ ಅದನ್ನ ಚರ್ಚೆ ಮಾಡ್ತೀವಿ ನಾವು ಸರ್ಕಾರದಲ್ಲಿ ಅಂತ ಹೇಳಿದೆ. ಅದನ್ನ ನೋಡೋಣ, ಮುಂದಿನ ದಿನದಲ್ಲಿ ಅದರ ಚರ್ಚೆ ಅಗತ್ಯ ಇದ್ರೆ ಫಲಿತಾಂಶ ಏನ್ ಬರುತ್ತೆ ಅಂತ ನೋಡ್ಬೇಕಲ್ಲ. ಚರ್ಚೆ ಮಾಡಿದ ಮೇಲೆ ತಾನೇ ಗೊತ್ತಾಗುತ್ತೆ. ಅದರ ಸಾಧಕ ಬಾಧಕಗಳನ್ನ ನಾವು ಚರ್ಚೆ ಮಾಡ್ಬೇಕು. ಯಾಕೆಂದ್ರೆ ನಾವು ಚುನಾವಣೆ ಸಂದರ್ಭದಲ್ಲಿ ಆ ರೀತಿ ನಾವೇನು ಬರೀ BPL ಕಾರ್ಡ್ನವ್ರಿಗೆ ಅಂತ ಹೇಳಿರ್ಲಿಲ್ಲ. ಈಗ ಅದನ್ನ ಮಾಡಿಫೈ ಮಾಡ್ಬೇಕು ಅಂದ್ರೆ ಅದರ ಪೊಲಿಟಿಕಲ್ ಇಂಪ್ಯಾಕ್ಟ್ ಅಥವಾ ಅದರ ಬೇರೆ ಬೇರೆ ರೀತಿಯಲ್ಲಿ ಚರ್ಚೆಗಳು ಅದನ್ನೆಲ್ಲ ಮಾಡಿದ ಮೇಲೆ ತೀರ್ಮಾನ ಸರ್ಕಾರ ತಗೋಬೇಕಾಗುತ್ತೆ. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಯಾವ್ದಕ್ಕೋಸ್ಕರ ಹೊರೆ ಆಗಿದೆ, ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಾನೆ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗ್ಲೇಬೇಕು. ಅದನ್ನ ಕಾನ್ಶಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. BPL ಕಾರ್ಡ್ ಏನೋ ಪರಿಷ್ಕರಣೆ ಆಗುತ್ತಾ ಅಂತ? ಇಲ್ಲ, ಅದೇ ಚರ್ಚೆ ಆಗ್ಬೇಕು. ನಾವು ಅದನ್ನ ಈಗಾಗ್ಲೇ ಆ ಭಾಗದ IG ಮತ್ತು ಅಲ್ಲಿನ SP ಸೆನ್ಸಿಟೈಸ್ ಮಾಡಿದ್ದೇವೆ. ಇವತ್ತೇನೋ ಕನ್ನಡ ಪರ ಸಂಘಟನೆಗಳು ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡೋದಕ್ಕೆ ಪರ್ಮಿಷನ್ ಕೂಡ ಕೊಟ್ಟಿದ್ದೇವೆ. ಶಾಂತಿಯುತವಾದಂತ ಪ್ರತಿಭಟನೆ ಮಾಡಿ, ನೀವು ಯಾವ್ದು ಗಲಾಟೆಗಳು ಮಾಡ್ಕೊಡ್ದು ಅಂತ. ಒಂದು ವೇಳೆ ಗಲಾಟೆ ಮಾಡಿದ್ರೆ ಕಾನೂನು ಪ್ರಕಾರ ಕ್ರಮ ತಗೋಬೇಕಾಗುತ್ತೆ ಅಂತಾನು ಹೇಳಿದ್ದೇವೆ ಅವ್ರಿಗೆ. ಆದ್ರಿಂದ ಅವರು ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಇಲ್ಲ, ಅವರು ಈಗ ಯಾರು ಮಹಾರಾಷ್ಟ್ರ ಸರ್ಕಾರದ ಬಸ್ಗಳು ಬರ್ತಾ ಇಲ್ಲ, ಕರ್ನಾಟಕ ಸರ್ಕಾರದ ಬಸ್ಗಳು ಆ ಕಡೆ ಹೋಗ್ತಾ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಎರಡನ್ನು ನಿಲ್ಸಿದ್ದಾರೆ. ಖಾಸಗಿ ಬಸ್ಗಳು ಹೋಗಿ ಬಂದು ಮಾಡ್ತಾ ಇದ್ದಾವೆ ಅಷ್ಟೇ. ಬಿಟ್ರೆ ನಾವು ಇನ್ನೂ ಒಂದಿಷ್ಟು ವಾತಾವರಣ ತಿಳಿಯಾದ್ಮೇಲೆ ಮತ್ತೆ ಪ್ರಾರಂಭ ಮಾಡ್ತಾರೆ. ಇಲ್ಲ, ಅದನ್ನೇ ನಾನು ಪರಿಶೀಲನೆ ಮಾಡೋದಕ್ಕೆ ಹೇಳಿದ್ದೇನೆ.